ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಕೇಸ್ ಸಂಬಂಧ ಆಸ್ಪತ್ರೆಯಿಂದ ಇವತ್ತು ಮುನಿರತ್ನ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅವರು ನಿನ್ನೆಯಿಂದ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮೊಟ್ಟೆ ಅಟ್ಯಾಕ್ ಆದ್ಮೇಲಿಂದ ಬೇರೆ ಬೇರೆ ರೀತಿಯಲ್ಲಿ ಟೆಸ್ಟ್ಗೂ ಕೂಡ ಅವರನ್ನ ಒಳಪಡಿಸಲಾಗಿದೆ. ಆಸ್ಪತ್ರೆಯಿಂದ 11 ಗಂಟೆ ವೇಳೆಗೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಮಾಹಿತಿ ಇದೆ. ಇನ್ನು ಮೊಟ್ಟೆ ದಾಳಿ ಸಂಬಂಧ ದೂರನ್ನ ಸ್ವೀಕಾರ ಮಾಡಿದ್ದಾರೆ ಪೊಲೀಸರು. ಆಸ್ಪತ್ರೆಗೆ ಬಂದು ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಎಸಿಪಿ ಮೊಟ್ಟೆ ದಾಳಿ ಸಂಬಂಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಇವತ್ತು. ನಿನ್ನೆನೆ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಪಡ್ಕೊಂಡು ಹೋಗಿದ್ದಾರೆ. ಅವರು ಡಿಸ್ಚಾರ್ಜ್ ಆದ್ಮೇಲೆ ಮುಂದಿನ ಪ್ರಕ್ರಿಯೆಯನ್ನ ಮುಂದುವರಿಸಲಾಗುತ್ತೆ. ಇಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯನ್ನ ಮಾಡಿದ್ಯಾರು? ಪೊಲೀಸರು ಅಲ್ಲಿ ನಡ್ಕೊಂಡು ಹೋಗ್ಬೇಡಿ, ಕಾರಲ್ಲಿ ತೆರಳಿ ಅಂತ ಅವ್ರಿಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಕೂಡ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಅವ್ರು ಯಾಕೆ ನಡ್ಕೊಂಡು ಹೋದ್ರು, ಇದೆಲ್ಲ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಮೊಟ್ಟೆಯನ್ನ ಎಸ್ತಿದ್ಯಾರು, ಅವ್ರ ತಲೆಗೇನಾದ್ರೂ ಗಂಭೀರ ರೀತಿಯಲ್ಲಿ ಪೆಟ್ಟಾಗಿದೆಯಾ ಅನ್ನೋದು ಇವಾಗ ಚರ್ಚಿತ ವಿಷಯವಾಗಿದೆ ರಾಜಕೀಯ ವಲಯದಲ್ಲಿ. ಮತ್ತೆ ಈ ಸಿಟಿ ರವಿ ಮೇಲೆ ಅಟ್ಯಾಕ್ ಆಯ್ತು ಅಂತ ಅವರ ಏನು ಗಂಭೀರ ಆರೋಪ ಮಾಡಿದ್ರು, ಅದ್ರ ಬೆನ್ನಲ್ಲೇ ಮುನಿರತ್ನ ಮೇಲೆ ಈ ರೀತಿ ಅಟ್ಯಾಕ್ ಆಗಿರೋದ್ರಿಂದ ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂಗಾಯ್ತು. ಇನ್ನು ಮುನಿರತ್ನ ಮೇಲೆ ಮೊಟ್ಟೆಯನ್ನ ಎಸ್ತಿದ್ಯಾರು? ಮೊಟ್ಟೆಯಲ್ಲಿ ಆಸಿಡ್ ತುಂಬಿ ಹೊಡೆದಿದ್ರ? ಹಾಗಾದ್ರೆ 2 ದಿನದಲ್ಲಿ ಈ ಬಗ್ಗೆ FSL ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ, ಬರುತ್ತೆ. FSL ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ ಬರೀ ಮೊಟ್ಟೆಯನ್ನ ಮಾತ್ರ ಎಸೆಯಲಾಗಿತ್ತ ಅಥವಾ ಆ ಮೊಟ್ಟೆಯಲ್ಲಿ ಬೇರೆನಾದ್ರೂ ಸೇರಿಸ್ಬಿಟ್ಟು ಎಸ್ತಿದ್ರ. ಪ್ರಮುಖವಾಗಿ ಇಲ್ಲಿ ಆಸಿಡ್ ಅಲ್ಲಿ ಮಿಕ್ಸ್ ಮಾಡಿರಬಹುದು, ಮೊಟ್ಟೆಯಲ್ಲಿ ಸೇರಿಸಿ ಎಸ್ತಿರಬಹುದು ಅಂತೆಲ್ಲ ಅನುಮಾನಗಳು ವ್ಯಕ್ತವಾಗ್ತಿದೆ, ಆರೋಪಗಳನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಮೊಟ್ಟೆಯಲ್ಲಿ ಆಸಿಡ್ ಅನ್ನ ತುಂಬಿ ಹೊಡೆದ್ರೆ, ಯಾಕಂದ್ರೆ ಇದೇ ವಿಷಯವಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ನೆನ್ನೆ, ಆ ಮೊಟ್ಟೆಯನ್ನ ಹೊಡೆದಂತ ಸಂದರ್ಭದಲ್ಲಿ ಕೂದೆಲ್ಲ ಸುಟ್ಟೋಗ್ಬಿಟ್ಟಿದೆ ಅಂತ ಹೇಳಿ, ಹಾಗಾಗಿ ಅನುಮಾನ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಈ ನಡುವೆ ಮೊಟ್ಟೆ ದಾಳಿ ಸಂಬಂಧ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನ ನೆನಪು ಮಾಡ್ಕೊಳ್ಳದೆ ಇದ್ರೆ ಮುನಿರತ್ನಗೆ ಸಮಾಧಾನನೇ ಆಗಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತಾಗಿದೆ, ನೀವೇ ಮಾಡಿಸಿದಿರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಸರ್, ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತಾಗಿದೆ, ನೀವೇ ಮಾಡಿಸಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈಗ ಮುನಿರತ್ನ ಮೇಲೆ ಬರೀ ಮೊಟ್ಟೆ ಅಟ್ಯಾಕ್ ಆಗಿತ್ತಾ ಅಥವಾ ಆಸಿಡ್ ಏನಾದ್ರೂ ಮಿಕ್ಸ್ ಮಾಡಿ ಅದನ್ನ ಮೊಟ್ಟೆನ ಎಸ್ತಿದ್ರಾ ಅಂತ ಹೇಳಿ ಸ್ವಲ್ಪ ಅನುಮಾನಗಳು ಇರೋದ್ರಿಂದ ಈ ಬಗ್ಗೆ ಪೊಲೀಸರ ಕಡೆಯಿಂದ ಏನಾದ್ರೂ ಪ್ರಾಥಮಿಕ ಮಾಹಿತಿ ಸಿಕ್ಕಿದ್ಯಾ? ಮತ್ತೆ ಮುನಿರತ್ನ ಡಿಸ್ಚಾರ್ಜ್ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಮಂಜು? ಶರ್ಮಿತಾ, ಖಂಡಿತವಾಗ್ಲೂ ನಿನ್ನೆ ಏನೊಂದು ಘಟನೆ ನಡೆದಿತ್ತು, ಮುನಿರತ್ನ ಮೇಲೆ ಮೊಟ್ಟೆಯನ್ನು ಎಸೆಯೋ ಒಂದು ಪ್ರಕರಣ, ಅದು ನಿನ್ನೆ ಮಧ್ಯಾಹ್ನ ನಡೆದಾದ ನಂತರ ಸುಮಾರು 10 ರಿಂದ 15 ನಿಮಿಷ ರೋಡಲ್ಲೇ ಪ್ರತಿಭಟನೆ ಮಾಡಿದ್ದಾರೆ ಮುನಿರತ್ನವರು. ಅದಾದ ನಂತರ ಒಂದು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ತೆರಳಕ್ಕೆ ಹೋಗಿದ್ರು. ಆದರೆ ಪೊಲೀಸರು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ಗಾಗಿ ಒಂದು KC ಜನರಲ್ ಆಸ್ಪತ್ರೆಗೆ ಕಳಿಸಿರ್ತಕ್ಕಂಥದ್ದು. ಸದ್ಯಕ್ಕೆ KC ಜನರಲ್ ಆಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ ಅಂದ್ರೆ ಸುಮಾರು 3 ರಿಂದ ಬೆಳಗಿನ ಜಾವ ಸುಮಾರು ಇವತ್ತಿನ ಬೆಳಗಿನ ಜಾವ 11 ಗಂಟೆವರೆಗೂ ಕೂಡ ಒಂದು ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಆದರೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಅಂದ್ರೆ ಇತರೆ ಕೇಸ್ಗಳನ್ನು ನೋಡೋದಾದ್ರೆ ಆಸಿಡ್ ದಾಳಿ ಆದ್ರೆ ಖಂಡಿತವಾಗ್ಲೂ ಮುಖ ಆಗಿರ್ಬೋದು ಅಥವಾ ಕೂದಲಾಗಿರ್ಬೋದು ಎಲ್ಲವೂ ಕೂಡ ಸುಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ರೆ ಅಂದ್ರೆ ಮುನಿರತ್ನ ಅವರ ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಬರೀ ತಲೆಗೆ ಒಂದು ಪೇಪರ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು, ಅದರ ಜೊತೆಗೆ ಸಾಕಷ್ಟು ಒಂದು ಮಾಹಿತಿಗಳನ್ನ ವೈದ್ಯರ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಮೊಟ್ಟೆ ದಾಳಿಯಲ್ಲಿ ಒಂದು ಅದರಲ್ಲೂ ಆಸಿಡ್ ಸೇರಿ ದಾಳಿ ಆದ್ರೆ ಆ ವ್ಯಕ್ತಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಜಾಯ್ನ್ ಆಗ್ಬೇಕಾಯ್ತು. ಆದ್ರೆ ಹೆಚ್ಚಿನ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಗಾಗಿ ಮತ್ತೆ KC ಜನರಲ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಪೊಲೀಸರ ಮಾಹಿತಿ ಪ್ರಕಾರ ಒಂದು ಇವತ್ತು ಮತ್ತೊಂದು FIR ಕೂಡ ದಾಖಲಾಗುವಂತ ಸಾಧ್ಯತೆ. ಮುನಿರತ್ನ ಅವರೇ ಸ್ವತಃ ಅವರೇ ಖುದ್ದಾಗಿ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ ದಾಖಲಿಸ್ತಾರೆ ಅಂತ ಕೂಡ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸರು ಮೂರು ಜನನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಒಂದು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಈ ಕೃತ್ಯವನ್ನು ಎಸಗಿರತಕ್ಕಂಥದ್ದು ಗೊತ್ತಾಗ್ತದೆ. ಆದ್ರೆ ಆ 3 ಜನ ಬಂಧಿತರು ಯಾವ ಪಕ್ಷದವರು ಅಥವಾ ಬೇರೆಯವರು ಯಾರಾದ್ರೂ ಕಳಿಸಿದಾರ, ಒಂದು ದುಡ್ಡನ್ನ ಕೊಟ್ಟು ಸುಪಾರಿಯನ್ನ ನೀಡಿ ಮಾಡಿದಾರ ಅನ್ನೋದು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ, ಫೈನ್. ಇಲ್ಲಿ ಇದೇ ವಿಷಯ ರಾಜಕೀಯ ಒಂದು ತಿರುವುಗಳಿಗೂ ಕಾರಣ ಆಗಿರೋದು ಮಂಜು. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅವರು ಎಸ್ತಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಿದ್ರೆ, ಕಾಂಗ್ರೆಸ್ ಅವ್ರು ಹೇಳ್ತಿರೋದು ಇದು ಮುನಿರತ್ನದೇ ಕತೆ, ಅವರೇ ನಿರ್ಮಾಣ ಮಾಡಿರೋದು, ಅವರೇ ಹೀರೋ, ಅವರೇ ಕತೆ ಕಟ್ಟಿರೋದು ಅಂತ. ಸೊ ಈ ನಿಟ್ಟಲ್ಲಿ ಈಗ ಏನ್ ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ, ಅವರಿಂದ ಏನಾದ್ರೂ ಸ್ಟೇಟ್ಮೆಂಟ್ ಪಡ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಬಹಿರಂಗ ಆಗಿದೆಯಾ? ಇಲ್ಲಿವರೆಗೂ ಕೂಡ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರೆ, ಆದ್ರೆ ಯಾವ ಪಕ್ಷದವರು ಅಂತ ಅವರು ಕೂಡ ಬಾಯಿ ಬಿಡ್ತಾ ಇಲ್ಲ. ಯಾಕೆಂತ ಯಾರು ಕಳಿಸಿರೋದು, ನಾವು ಕಾಂಗ್ರೆಸ್ನವರು ಅಂತಾರೆ, ಅವರೇ. ಆದ್ರೆ ಕಾಂಗ್ರೆಸ್ನವ್ರು ನೋಡಿದ್ರೆ ನಾವು ಇಲ್ಲ ಅಂತ ಹೇಳ್ತಾರೆ, ಜೊತೆಗೆ ಬಿಜೆಪಿ ಅವರೇ ಪ್ಲಾನ್ ಮಾಡಿರೋದು ಅಂತ. ಸಂಕ್ಷಿಪ್ತವಾಗಿ ಇನ್ನೂ ಕೂಡ ತನಿಖೆ ಆಗ್ಬೇಕಾಗಿರ್ತದೆ. ಆ 3 ಜನ ಹಿನ್ನೆಲೆಯನ್ನ ಪೊಲೀಸರು ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಹಿಂದೆ ಏನಾದ್ರು ಇವರು ಆರೋಪಗಳೇ ಅಂದ್ರೆ ಈ ರೀತಿಯಾಗಿ ದಾಳಿ ಮಾಡಿದ್ರ ಅಥವಾ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗಿ ಗೊಂದಲಗಳ ಸೃಷ್ಟಿಸೋಕೆ ಇವರು ಕೆಲವರು ದುಡ್ಡು ತಗೊಂಡು ಈ ರೀತಿಯಾಗಿ ಪ್ರಚೋದನೆ ಘಟನೆಗಳನ್ನ ಮಾಡಕ್ಕೆ ಹೋಗ್ತಾ ಇದಾರ ಅನ್ನೋ ರೀತಿಯಲ್ಲಿ ಒಂದು ಪ್ರತಿಯೊಂದು ಕೂಡ ಮಾಹಿತಿಗಳನ್ನು
ನಡೀತಾ ಹೋಗ್ತಿರ್ತಕ್ಕಂಥ ಇನ್ನೊಂದು ವಿಚಾರ ಏನಂತಂದ್ರೆ ಒಂದು ಕಡೆಗೆ ಕಾಂಗ್ರೆಸ್ನವ್ರು ನಾವು ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ಅವರು ಕಾಂಗ್ರೆಸ್ನವರಿಂದನೇ ಮಾಡಿರ್ತಕ್ಕಂಥದ್ದು ಅಂತ ಆರೋಪ, ಮತ್ತೊಂದು ಕಡೆ ಕೆಲವರು ಪೊಲಿಟಿಷಿಯನ್ ರಾಜಕಾರಣಿಗಳು ಒಂದು ಟ್ವೀಟ್ ಗಳನ್ನ ಕೂಡ ಮಾಡ್ತಿರ್ತಕ್ಕಂಥದ್ದು, ಅವ್ರದೇ ಸ್ಕ್ರೀನ್ ಪ್ಲೇ ಅವ್ರದೇ ಡೈರೆಕ್ಷನ್ ನೇತೃತ್ವದಲ್ಲಿ ಈ ರೀತಿಯ ದಾಳಿ ನಡೆದಿರ್ತಕ್ಕಂಥದ್ದು ಕೂಡ ಟ್ವೀಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವರು ಆದ್ರೆ ಇದು ಅವರು ಬಿಜೆಪಿಯವರ ಹುನ್ನಾರ ನಮ್ಮ ಕಾಂಗ್ರೆಸ್ ಮೇಲೆ ಹಾಕೋದಕ್ಕೆ ಯಾವ ರೀತಿಯಾಗಿ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಕೂಡ ಮಾಹಿತಿಗಳನ್ನ ಹಂಚ್ಕೊಂತಾ ಇರ್ತಕ್ಕಂಥ. ಸದ್ಯಕ್ಕೆ ಈಗ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ, ಅದರಲ್ಲೂ ಕೂಡ ಒಂದು ಟೀಮ್ ಅನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಏನೊಂದು ನಾರ್ತ್ ಡಿಸಿಪಿ ನೇತೃತ್ವ ತಂಡ ಈ ಒಂದು ಟೀಮ್ ಅನ್ನ ವಹಿಸಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಕಾದ್ ನೋಡೋಣ ಇವತ್ತಿನ ಬೆಳವಣಿಗೆ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ.